ಭರವಸೆಯ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತಂದೆ ತಾಯಿಗಳು ಮಕ್ಕಳನ್ನು ಚಿಕ್ಕವರಿದ್ದಾಗಲೇ ಯಾವ ರೀತಿ ತಿದ್ದಿ ಬುದ್ಧಿ ಹೇಳಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲದೆ ಹೋದಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎನ್ನುವ ಗಾದೆ ಮಾತು ನಿಮಗೆ ಗೊತ್ತೇ ಇದೆ. ಇದಕ್ಕೆ ತಕ್ಕಂತೆ ಒಂದು ಕಥೆ ಏನಂದರೆ, ಒಬ್ಬ ಬಾಲಕ ಚಿಕ್ಕವನಿದ್ದಾಗ ಅವನಿಗೆ ತಾಯಿ ಪ್ರತಿದಿನ ಸ್ಕೂಲಿಗೆ ಕಳಿಸ್ತಾ ಇರ್ತಾಳೆ. ತಾಯಿ ಮಗ ಇಬ್ಬರೇ ಇರ್ತಾರೆ ಅವರು. ಈ ದಿನ ಸ್ಕೂಲಿಗೆ ಹೋಗಿ ಬರ್ತಿರ್ಬೇಕಾದ್ರೆ ಅವನು ಪ್ರತಿದಿನ ಒಂದೊಂದು ವಸ್ತು ಕತ್ಕೊಂಡು ಬರ್ತಾ ಇರ್ತಾನೆ. ಒಂದಿನ ಪೆನ್ ತೊಗೊಂಡು ಬರ್ತಾನೆ, ಒಂದಿನ ಪೆನ್ಸಿಲು, ಒಂದಿನ ನೋಟ್ಬುಕ್, ಈ ಥರ ತಂದಂಗೆಲ್ಲ ತಾಯಿಗೆ ತೋರಿಸ್ತಿರ್ತಾನೆ. ಅಮ್ಮ, ನಾನು ಇವತ್ತು ಇದನ್ನು ತಂದೆ ಅಂತ. ಅವ್ರ ತಾಯಿ ನೋಡಿ ತುಂಬ ಖುಷಿ ಪಡ್ತಾಳೆ. ಹೌದಾ ಮಗನೇ, ಇನ್ನೂ ತೊಗೊಂಡು ಬಾ ಅಂತ ಹೇಳ್ತಾಳೆ. ಇದು ತಪ್ಪು, ತರಬಾರ್ದು ಅಂತ ಹೇಳೋದೇ ಇಲ್ಲ. ಹೀಗಾಗಿ ಅವನು ನಮ್ಮಮ್ಮ ಇಷ್ಟು ಖುಷಿ ಪಡ್ತಾಳ ಅಂತ ಇನ್ನೂ ಹೆಚ್ಚು ಕಳುವು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಅವನು ತರ್ತಾ ಪ್ರತಿದಿನ ಹೆಚ್ಚು ಕಳುವು ಮಾಡ್ತಾ ಹೋಗ್ತಾನೆ. ಅವರಮ್ಮ ಖುಷಿ ಆಗ್ತಾ ಹೋಗ್ತಾಳೆ. ಅವನಿಗೆ ಇದು ತಪ್ಪು ಅಂತ ಗೊತ್ತಾಗೋದೇ ಇಲ್ಲ, ಅವನ ತಾಯಿ ಕೂಡ ಹೇಳೋದೇ ಇಲ್ಲ. ಹೀಗೆ ಅವನು ಬೆಳೀತಾ ತುಂಬ ದೊಡ್ಡ ಕಳ್ಳನಾಗಿ ಬೆಳೆದ್ಬಿಡ್ತಾನೆ. ಹೀಗೆ ದೊಡ್ಡ ಕಳ್ಳನಾಗಿ ಕೊಲೆ ಕೂಡ ಮಾಡ್ತಾನೆ. ಕೊಲೆ ಮಾಡಿ ತಾನು ಎಲ್ಲ ಬಂಗಾರ, ಒಡವೆ, ಹಣ ಎಲ್ಲವನ್ನು ಕದೀತಾ ಹೋಗ್ತಾನೆ. ದೊಡ್ಡ ಕಳ್ಳನಾಗಿ ಬೆಳಿತಾನೆ. ಆ ತಾಯಿ ಕೂಡ ತಪ್ಪು ಅಂತ ಹೇಳೋದೇ ಇಲ್ಲ. ಕೊನೆಗೆ ಹೀಗೆ ಎಲ್ಲ ಆದಮೇಲೆ ಮುಂದೊಂದು ದಿನ ಅವನಿಗೆ ಪೊಲೀಸರು ಅವನು ಹಿಡಿತಾರೆ. ಮುಂದೊಂದು ದಿನ ಈ ರೀತಿ ಕೊಲೆ ಕೂಡ ಮಾಡಿರೋದ್ರಿಂದ ಅವನಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಹಾಗೆ ಪೊಲೀಸರು ಅವನಿಗೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ. ಆಗ ಅವನು ತನ್ನ ತಾಯಿಯನ್ನು ನೋಡಬೇಕು, ಕರೆಸ್ರಿ ಮಾತಾಡಬೇಕು ಅಂತ ಹೇಳ್ತಾನೆ. ಅವ್ರ ತಾಯಿಯನ್ನು ಕರೆಸ್ತಾರೆ. ಆಗ ಅವನು ಬಂದು ತನ್ನ ತಾಯಿಯ ಕಿವಿಯನ್ನು ಜೋರಾಗಿ ಕಚ್ತಾನೆ. ಆಗ ಎಲ್ಲರೂ ಅಲ್ಲಿ ಬೈತಾರೆ, ಯಾಕೆ ಅಂತ. ಆಗ ಅವನು ತನ್ನ ತಾಯಿಗೆ ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗಲೇ ನನ್ನ ಕಿವಿ ಹಿಂಡಿ ನೀನು ಬುದ್ಧಿ ಹೇಳಿದರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನಾನು ತಪ್ಪು ಮಾಡಿದಾಗ ಕಳುವು ಮಾಡಬಾರ್ದು ಅಂತ ಹೇಳಬೇಕಿತ್ತು. ಆ ಕೆಲಸನ ಆ ತಾಯಿ ಮಾಡಿರಲಿಲ್ಲ. ಅದಕ್ಕೆ ಆತ ದೊಡ್ಡ ಕಳ್ಳನಾಗಿ ಬೆಳೆದ್ಬಿಟ್ಟ. ಈ ರೀತಿ ಮಕ್ಕಳು ಏನಾದರೂ ತಂದಾಗ ಆ ಪರರ ವಸ್ತು ನಮ್ಮದಲ್ಲ ಅನ್ನೋದನ್ನು ತಂದೆ ತಾಯಿಗಳು ಮನವರಿಕೆ ಮಾಡಿಕೊಡಬೇಕು. ಆ ಒಂದು ಚಿಕ್ಕ ವಿಷಯವನ್ನು ಅವತ್ತಿಗೆ ಹೇಳದೇ ಇದ್ದಿದ್ದರಿಂದ ಆ ಮಗು ದೊಡ್ಡವನಾಗಿ ದೊಡ್ಡ ಕಳ್ಳನಾಗಿ ಬೆಳೆದ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ವಿದ್ಯೆ, ಬುದ್ಧಿ, ಒಳ್ಳೆಯ ಸಂಸ್ಕಾರವನ್ನು ಚಿಕ್ಕವರಿದ್ದಾಗಲೇ ಕೊಡಬೇಕು. ಈ ಒಂದು ಚಿಕ್ಕ ಸಂದೇಶವನ್ನು ಹೇಳಿದ್ದೇನೆ. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.